ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪ್ರೇಮಾ ಕ್ರೋಚೆಟ್. ಇವತ್ತು ನಾನು ಈ ಡಿಸೈನಲ್ಲಿ ಸ್ಕರ್ಟ್ ಹೇಗೆ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು 3 ವರ್ಷದ ಮಗುವಿಗಾಗಿ ಮಾಡಿದಂಥ ಸ್ಕರ್ಟ್. ಇದಕ್ಕೆ ಬೇಕಾಗಿರುವ ಸಾಮಗ್ರಿ ಉಲನ್, ಕ್ರೋಚೆಟ್ ನೀಡಲ್, ಟೇಪ್ ಹಾಗೂ ಕಟರ್. ಬನ್ನಿ ವೀಕ್ಷಕರೇ, ಇದನ್ನು ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವು 11 ಚೈನ್ ಸ್ಟಿಚ್ಗಳನ್ನು ಹಾಕಿ. ನೋಡಿ ಹೀಗೆ. ನೆಕ್ಸ್ಟ್ 1 ಚೈನ್ ಸ್ಟಿಚ್ಚನ್ನು ಸ್ಲಿಪ್ ಮಾಡಿ ನೆಕ್ಸ್ಟ್ ಅದರಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಚೆಟನ್ನು ಹಾಕಿ. ಹಾಗೆ ಎಲ್ಲ ಚೈನ್ ಸ್ಟಿಚ್ಚಲ್ಲೂ ನೀವು ಸಿಂಗಲ್ ಕ್ರೋಚೆಟ್ ಹಾಕ್ತಾ ಬನ್ನಿ. ನೋಡಿ ಈ ಥರ ಹಾಕಿ. ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಚೆಟ್ ಹಾಕೊಳ್ಳಿ. ಈಗ ಇಲ್ಲಿ ಮೇಲ್ಗಡೆ ಏನು ಚೈನ್ ಸ್ಟಿಚ್ ಹಾಕಿ ಕಾಣ್ತಾ ಇರ್ತಾವಲ್ಲ, ಇಲ್ಲಿಂದ ಅಲ್ಲ ಇದರೊಳಗಿಂದ ತೋರಿಸ್ಕೋಬೇಕು. ನೋಡಿ ಹೀಗೆ. ನೋಡಿ ಇಲ್ಲಿ ಹಾಕ್ಬೇಡಿ, ಇಲ್ಲಿಂದ ಸಿಂಗಲ್ ಕ್ರೋಚೆಟನ್ನು ಹಾಕ್ತಾ ಬನ್ನಿ. ನೋಡಿ ಈ ಥರ ಇಲ್ಲಿಂದ ಇಲ್ಲಿವರೆಗೆ ಸಿಂಗಲ್ ಕ್ರೋಚೆಟ್. ನೋಡಿ ಈ ಥರ ಈ ಪ್ಯಾಟರ್ನ್ ಬರುತ್ತೆ. ನಾನು ನಿಮಗೆ ಇನ್ನೊಂದು ಸಲ ಹಾಕಿ ತೋರಿಸ್ತೀನಿ. ನೋಡಿ ಇಲ್ಲಿ ಏನು ಚೈನ್ ಸ್ಟಿಚ್ ಜೊತೆ ಕಾಣ್ತಾವಲ್ಲ, ಇಲ್ಲಿ ಅಲ್ಲ ಈ ಕಡೆ ತೆಗೆದುಕೊಳ್ಬೇಕು ಸ್ಟಿಚ್ಚನ್ನು. ಹೀಗೆ ಸಿಂಗಲ್ ಕ್ರೋಚೆಟ್ ಹಾಕಿ. ನೋಡಿ ನೋಡಿ ಈ ಥರ ಈ ಪಟ್ಟಿ, ಸ್ಕರ್ಟ್ನ ಪಟ್ಟಿ 4 ಸೆಂಟಿಮೀಟರ್ ಇರಲಿ. ಹಾಗೆ ಹೀಗೆ ಉದ್ದ ನೀವು 48 ಸೆಂಟಿಮೀಟ್ರ್ ಹಾಕಿ ರೆಡಿ ಮಾಡಿಟ್ಕೊಳ್ಳಿ. ನೋಡಿ ಇಲ್ಲಿ ನಾನು 48 ಸೆಂಟಿಮೀಟ್ರನ್ನ ಪಟ್ಟಿ ತಯಾರು ಮಾಡ್ಕೊಂಡಿದ್ದೀನಿ.
ಹೀಗೆ. ನೆಕ್ಸ್ಟ್ ನೀವು ಇಲ್ಲಿ ಒಂದು ಸಿಂಗಲ್ ಕ್ರೋಚೆಟ್, ಮತ್ತೊಂದು ಸಿಂಗಲ್ ಕ್ರೋಚೆಟ್ ಹಾಕಿ, ನೆಕ್ಸ್ಟ್ 2 ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಹೀಗೆ. ಆಮೇಲೆ 2 ಸ್ಟಿಚ್ ಸ್ಲಿಪ್ ಮಾಡಿ ಮೂರನೇದಕ್ಕೆ ಸೇರಿಸ್ಕೊಳ್ಳಿ. ಇಲ್ಲಿ 2 ಸಿಂಗಲ್ ಕ್ರೋಚೆಟ್ ಹಾಕಿ, ಮತ್ತು 2 ಚೈನ್ ಸ್ಟಿಚ್, ಮತ್ತು 2 ಚೈನ್ ಸ್ಟಿಚ್ ಸ್ಲಿಪ್ ಮಾಡಿ ಮೂರನೇದಕ್ಕೆ ಒಳಗೆ ಸೇರಿಸ್ಕೊಳ್ಳಿ. ಮತ್ತೊಂದು ಸಿಂಗಲ್ ಕ್ರೋಚೆಟ್ ಹಾಕ್ಕೊಳ್ಳಿ ಹೀಗೆ. ಇದು ನಾನು ಬಟನ್ ಹೋಲನ್ನು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನೀವು ಆ್ಯಸ್ ಯೂಸ್ವಲ್ ಎಲ್ಲವನ್ನು ಸಿಂಗಲ್ ಕ್ರೋಚೆಟ್ನಲ್ಲಿ ಹಾಕ್ತಾ ಬನ್ನಿ. ನೋಡಿ ಹೀಗೆ 2 ಹೋಲ್ ಬರಬೇಕು, ಬಟನ್ ಹೋಲ್. ಮತ್ತು ಇನ್ನೊಂದು ಸಾಲು ಸಿಂಗಲ್ ಕ್ರೋಚೆಟನ್ನು ಹಾಕಿ. ನೋಡಿ ಹೀಗೆ. ಈಗ ಲಾಸ್ಟ್ ಸಾಲನ್ನು ಹಾಕ್ತಾಯಿದ್ದೀನಿ ವೀಕ್ಷಕರೇ, ಅದು ಸಹ ಸಿಂಗಲ್ ಕ್ರೋಚೆಟನ್ನು ಹಾಕಿ. ಇಲ್ಲಿಗೆ ಪಟ್ಟಿ ಫಿನಿಶ್ ಆಯಿತು. ಈಗ ಇದನ್ನು ನೀವು ಕ್ಲೋಸ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ಸ್ಕರ್ಟ್ ಡಿಸೈನನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಫಸ್ಟ್ ಸಾಲಿನಲ್ಲಿ ನೀವು ನಿಡ್ಲ್ ಇನ್ಸರ್ಟ್ ಮಾಡಿ ಉಲನನ್ನು ಈ ಥರ ಎಳ್ಕೊಳ್ಳಿ. ಹಾಗೆ ಒಂದು ಚೈನ್ ಸ್ಟಿಚನ್ನು ಹಾಕ್ಕೊಳ್ಳಿ. ಈಗ 5 ಚೈನ್ ಸ್ಟಿಚ್, 2 3 4 5 ಈ ಥರ 5 ಚೈನ್ ಸ್ಟಿಚ್ ಹಾಕಿದ ಮೇಲೆ 1 2 ಈ ಥರ 2 ಪ್ಯಾಟರ್ನ್ ನಂತರ ನೀವು ಮತ್ತೆ ಪಟ್ಟಿಯಲ್ಲಿ ಸೇರಿಸ್ಕೋಬೇಕು. ಈ ಥರ ನೋಡಿ, ಈ ಥರ. ಮತ್ತು 1 2 3 4 5 ಮತ್ತು 2 ಈ ಪ್ಯಾಟರ್ನ್ ಬಿಟ್ಟು ನೆಕ್ಸ್ಟಲ್ಲಿ ನೀವು ಚೈನ್ ಸ್ಟಿಚ್ ಹಾಕ್ಕೊಳ್ಳಿ ಈ ಥರ. ಈ ಥರ ನೀವು ಫುಲ್ ಒಂದು ಸಾಲನ್ನು ಹಾಕಿ. ನೋಡಿ ಈ ಸುತ್ತನ್ನು ನಾನು
ಮುಗಿಸ್ತಾ ಬರ್ತಾ ಇದ್ದೀನಿ. ಈ ಥರ ಪ್ಯಾಟ್ರನ್ ಬರಬೇಕು. ನೆಕ್ಸ್ಟ್ ರೌಂಡಿಗೆ ಹೋಗೋಣ. ಈಗ 2 ಚೈನ್ ಸ್ಟಿಚ್ಗಳನ್ನು ಹಾಕೊಳ್ಳಿ. ಇಲ್ಲಿ 2 ಡಬಲ್ ಕ್ರೋಚೆಟ್ ಹಾಕಿ. ಎರಡು ಡಬಲ್ ಕ್ರೋಚೆಟ್ ಹಾಕಿದ ಮೇಲೆ 1 ಚೈನ್ ಸ್ಟಿಚ್ ಹಾಕಿ, ಮತ್ತು 2 ಡಬಲ್ ಕ್ರೋಚೆಟ್. ನಂತರ ಇಲ್ಲಿ ಮಿಡಲಲ್ಲಿ ನೀವು 1 ಸಿಂಗಲ್ ಕ್ರೋಚೆಟ್ ಹಾಕೊಳ್ಳಿ ಈ ಥರ, ಮತ್ತು 2 ಡಬಲ್ ಕ್ರೋಚೆಟ್, ಮಧ್ಯದಲ್ಲಿ 1 ಚೈನ್ ಸ್ಟಿಚ್, ನಂತರ 2 ಡಬಲ್ ಕ್ರೋಚೆಟ್ ಹಾಕಿ. ಮತ್ತು 1 ಸಿಂಗಲ್ ಕ್ರೋಚೆಟ್. ಈ ಸಾಲಲ್ಲಿ ಇದೇ ಪ್ಯಾಟ್ರನ್ ಮುಂದುವರಿಸಿ. ನೋಡಿ ವೀಕ್ಷರೇ, ಈ ಥರ ಫುಲ್ ರೋ ಹಾಕಿ. ನೆಕ್ಸ್ಟ್ ರೌಂಡನ್ನು ಹಾಕ್ತಾ ಇದ್ದೀನಿ. ಇಲ್ಲಿ 1 ಸಿಂಗಲ್ ಕ್ರೋಚೆಟ್ ಹಾಕಿ, ನಂತರ ಈ ಹೋಲಲ್ಲಿ ಏನು ಗ್ಯಾಪ್ ಇಟ್ಟಿರ್ತಿರಲ್ಲ 1 ಚೈನ್ ಸ್ಟಿಚ್ ಮಿಡಲ್ ಹಾಕಿ, ಆ ಹೋಲಲ್ಲಿ 5 ಡಬಲ್ ಕ್ರೋಚೆಟನ್ನು ಹಾಕಿ. ನೋಡಿ 2 ಡಬಲ್ ಕ್ರೋಚೆಟನ್ನು ಹಾಕಿದ್ದೀನಿ, ಮತ್ತು ಅದರಲ್ಲೇ 3ನೇದನ್ನು ಹಾಕಿ. ಹೀಗೆ 1 2 3 4 5 ಅದೇ ಸ್ಟಿಚ್ಚಲ್ಲಿ ಹಾಕ್ಕೋಬೇಕು. ನೆಕ್ಸ್ಟ್ ಈ ಸ್ಟಿಚ್ಚನ್ನು ಸ್ಲಿಪ್ ಮಾಡಿ ನೆಕ್ಸ್ಟರಲ್ಲಿ ನೀವು 1 ಸಿಂಗಲ್ ಕ್ರೋಚೆಟನ್ನು ಹಾಕ್ಕೊಳ್ಳಿ. ಮತ್ತು ಅದೇ ಪ್ಯಾಟ್ರನ್ ಮುಂದುವರಿಸಿ. ಈ ಹೋಲಲ್ಲಿ 5 ಡಬಲ್ ಕ್ರೋಚೆಟನ್ನು ಹಾಕಿ. ನೋಡಿ 5 ಡಬಲ್ ಕ್ರೋಚೆಟ್ ಆದಮೇಲೆ 1 ಈ ಸ್ಟಿಚ್ ಸ್ಲಿಪ್ ಮಾಡಿ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಚೆಟನ್ನು ಹಾಕ್ಕೊಳ್ಳಿ. ಈ ರೋವನ್ನು ಇದೇ ಥರ ನೀವು ಹಾಕ್ತಾ ಬನ್ನಿ. ನೋಡಿ ಈ ಥರ ಪ್ಯಾಟ್ರನ್ ಕಾಣಬೇಕು. ನೋಡಿ ಈ ಸುತ್ತನ್ನು ಮುಗಿಸಿದ್ದೀನಿ. ಈ ಥರ ಡಿಸೈನ್ ಬರಬೇಕು.
ನೆಕ್ಸ್ಟ್ ಇಲ್ಲಿ ನೀವು ಸಿಂಗಲ್ ಕ್ರೋಚೆಟನ್ನು ಹಾಕಿ, ಎರಡು ಸಿಂಗಲ್ ಕ್ರೋಚೆಟ್ ಹಾಕಿ, ನಂತರ ಇನ್ ದ ಮಿಡಲ್ ಆಲ್ಸೋ ಮಧ್ಯದಲ್ಲಿ ಸಿಂಗಲ್ ಕ್ರೋಚೆಟ್ ಹಾಕಿ, ಒಂದು ಒಂದು ಎರಡು ಮೂರು ಸಿಂಗಲ್ ಕ್ರೋಚೆಟ್ ಆಗಿಂದ 5 ಚೈನ್ ಸ್ಟಿಚ್ ಹಾಕಿ, ನೋಡಿ ಈ ಥರ. ನೆಕ್ಸ್ಟ್ ಏನು ಡಿಸೈನ್ ಬಂದಿರ್ತದಲ್ಲ ಅದರಲ್ಲಿ ಮಧ್ಯದಲ್ಲಿ ಜಾಯಿನ್ ಮಾಡಿಕೊಳ್ಳಿ, ಹೀಗೆ ಅಲ್ಲಿ ಒಂದು ಸಿಂಗಲ್ ಕ್ರೋಚೆಟ್ ಹಾಕಿ, ಮತ್ತು 5 ಚೈನ್ ಸ್ಟಿಚ್. ನೆಕ್ಸ್ಟ್ ಡಿಸೈನ್ನ ಮಧ್ಯಭಾಗದಲ್ಲಿ ಒಂದು ಸಿಂಗಲ್ ಕ್ರೋಚೆಟ್, ನೋಡಿ ಹೀಗೆ ಈ ಸುತ್ತನ್ನು ಹೀಗೆ 5 ಚೈನ್ ಸ್ಟಿಚ್ ಹಾಕಿ ಒಂದು ಸಿಂಗಲ್ ಕ್ರೋಚೆಟ್ ಹಾಕ್ತಾ ಬನ್ನಿ. ಈ ಥರ ಪ್ಯಾಟ್ರನ್ ಬರಬೇಕು. ಈ ರೋವನ್ನು ಕಂಪ್ಲೀಟ್ ಮಾಡಿ. ಈ ಸುತ್ತನ್ನು ಮುಗಿಸ್ತಾ ಬಂದಿದ್ದೀನಿ. ನೋಡಿ ಈ ಥರ ಚೈನ್ ಸ್ಟಿಚನ್ನು ಈ ರೋದಲ್ಲಿ ಹಾಕಬೇಕು. ನಂತರ ನೆಕ್ಸ್ಟ್ ರೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಕ್ಷಕರೇ. ನೋಡಿ ಈ ಥರ 2 ಚೈನ್ ಸ್ಟಿಚ್ ಹಾಕಿ, ನಂತರ ಇದರಲ್ಲಿ 4 ಡಬಲ್ ಕ್ರೋಚೆಟ್ ಹಾಕಿ, ಎರಡು ಡಬಲ್ ಕ್ರೋಚೆಟ್ ಆದ ನಂತರ ಒಂದು ಚೈನ್ ಸ್ಟಿಚ್ ಹಾಕಿ, ಮತ್ತು 2 ಡಬಲ್ ಕ್ರೋಚೆಟನ್ನು ಹಾಕಿ. ನೋಡಿ ಮೊದಲಿಗೆ 2 ಡಬಲ್ ಕ್ರೋಚೆಟ್, ಮಧ್ಯದಲ್ಲಿ ಒಂದು ಚೈನ್ ಸ್ಟಿಚ್, ನಂತರ ಮತ್ತೆ 2 ಡಬಲ್ ಕ್ರೋಚೆಟ್ ಹಾಕಿ, ನಂತರ ಮಿಡ್ಲಲ್ಲಿ ಒಂದು ಸಿಂಗಲ್ ಕ್ರೋಚೆಟ್. ಈ ಥರ ಮೊದಲನೇ ಸುತ್ತಿನಲ್ಲಿ ಏನು ಮಾಡಿದ್ರಲ್ಲ ಅದೇ ಇನ್ ದ ಮಿಡಲ್ ಇಲ್ಲಿನೂ ಮಾಡ್ತಾ ಬರಬೇಕು. ನೋಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. 2 ಡಬಲ್ ಕ್ರೋಚೆಟ್ ಹಾಕಿ, ನಂತರ ಒಂದು ಚೈನ್ ಸ್ಟಿಚ್ ಹಾಕಿ, ನಂತರ ಮತ್ತೆ 2 ಡಬಲ್ ಕ್ರೋಚೆಟ್ ಹಾಕಿ, ಇಲ್ಲಿ ಸಿಂಗಲ್ ಕ್ರೋಚೆಟ್ ಹಾಕಿ, ಮತ್ತು 2 ಡಬಲ್ ಕ್ರೋಚೆಟ್, ಮಧ್ಯದಲ್ಲಿ ಒಂದು ಚೈನ್ ಸ್ಟಿಚ್, ಮತ್ತು 2 ಡಬಲ್ ಕ್ರೋಚೆಟ್, ನಂತರ ಒಂದು ಸಿಂಗಲ್ ಕ್ರೋಚೆಟ್. ಈ ಥರ ಈ ರೋನ ಫುಲ್ ಹಾಕ್ತಾ ಬನ್ನಿ. ನೆಕ್ಸ್ಟ್ ರೌಂಡ್ ಹಾಕ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಇಲ್ಲಿ ಸಿಂಗಲ್ ಕ್ರೋಚೆಟ್ ಹಾಕೋರಿ, ಮತ್ತೊಂದು
ಸಿಂಗಲ್ ಕ್ರೋಚೆಟ್ ಹಾಕ್ಕೊಳ್ಳಿ. ನಂತರ ಈ ರೋದಲ್ಲಿ ಎಲ್ಲಿ ಚೈನ್ ಸ್ಟಿಚ್ ಹಾಕಿರ್ತೀರಲ್ಲ ಅಲ್ಲಿನೇ ನೀವು 5 ಡಬಲ್ ಕ್ರೋಚೆಟನ್ನು ಹಾಕಬೇಕು. 2 3 4 5 ಹಾಕಿದ ನಂತರ ಈ ಸ್ಟಿಚ್ ಬಿಟ್ಟು ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಚೆಟನ್ನು ಹಾಕೊಳ್ಳಿ. ಈ ಥರ ಇಲ್ಲಿ ಹಾಕಿದ್ರಲ್ಲ ಅದೇ ಥರ ಇಲ್ಲಿನೂ ಬರಬೇಕು. ಮತ್ತು ಈಗ ಈ ಹೋಲಲ್ಲಿ 5 ಡಬಲ್ ಕ್ರೋಚೆಟ್ ಹಾಕಿ. ಐದು ಡಬಲ್ ಕ್ರೋಚೆಟ್ ಆದ ನಂತರ ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಚೆಟ್ ಹಾಕಿ. ನೋಡಿ ಈ ಶೇಪಲ್ಲಿ ಡಿಸೈನ್ ಬರಬೇಕು. ಈ ರೋವನ್ನು ಇದೇ ಥರ ಹಾಕ್ತಾ ಹೋಗಿ. ನೋಡಿ ಈ ಥರ ಡಿಸೈನ್ ಬರಬೇಕು. ಈಗ ಇವೆರಡನ್ನೂ ಸೇರಿಸಿ ಇಲ್ಲಿ ಕ್ಲೋಸ್ ಮಾಡ್ಕೋಬೇಕು. ಇಲ್ಲಿ ಓಪನ್ ಇರಬೇಕು, ಸ್ಕರ್ಟ್ ಹಾಕಲಿಕ್ಕೆ ತೆಗಿಲಿಕ್ಕೆ ಈಸಿ ಆಗಲಿ ಅಂತ ಇಲ್ಲಿ ಕ್ಲೋಸ್ ಮಾಡ್ಕೋಬೇಕೀಗ. ಈಗ ಎರಡು ಬದಿಯನ್ನು ಹೀಗೆ ಸೇರಿಸಿ ಇಲ್ಲಿ ಜಾಯಿನ್ ಮಾಡ್ಕೊಳ್ಳಿ. ಹೀಗೆ ನೋಡಿ ಈ ಥರ ಜಾಯಿನ್ ಮಾಡ್ಕೊಂಡ್ಮೇಲೆ ಮೂರು ಸಿಂಗಲ್ ಕ್ರೋಚೆಟ್ ಹಾಕಿ. ನಂತರ 5 ಚೈನ್ ಸ್ಟಿಚ್ ಹಾಕಿ. ಮತ್ತು ನೆಕ್ಸ್ಟ್ ಡಿಸೈನ್ ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಚೆಟ್ ಹಾಕಿ. ನಂತರ 5 ಚೈನ್ ಸ್ಟಿಚ್ ಮತ್ತು ಒಂದು ಸಿಂಗಲ್ ಕ್ರೋಚೆಟ್. ಹೀಗೆ ಈ ಒಂದು ರೌಂಡನ್ನು ನೀವು ಇಲ್ಲಿವರೆಗೆ ಹಾಕ್ತಾ ಬರಬೇಕು. ನೋಡಿ ಈ ಥರ ಫುಲ್ ರೌಂಡನ್ನು ಹಾಕಬೇಕು. ನಂತರ ಮತ್ತೆ 2 ಡಬಲ್ ಕ್ರೋಚೆಟ್ ಹಾಕಿ. ಮಧ್ಯದಲ್ಲಿ ಒಂದು ಚೈನ್ ಸ್ಟಿಚ್ ಮತ್ತು 2 ಡಬಲ್ ಕ್ರೋಚೆಟ್. ಹೀಗೆ ಈ ಫುಲ್ ಸುತ್ತನ್ನು ನೀವು ಹಾಕಬೇಕು. ನಾವು ಮೊದಲಿನ ಡಿಸೈನಲ್ಲಿ ಏನು ಹಾಕಿದ್ವಲ್ಲ ಇಲ್ಲಿ ಅದೇ ಥರ
ಈ ಸುತ್ತನ್ನು ಕಂಪ್ಲೀಟ್ ಮಾಡಬೇಕು. ಹಾಗೆ ಇದರ ನಂತರ 5 ಡಬಲ್ ಕ್ರೋಚೆಟನ್ನು ಹೇಳ್ಕೊಟ್ಟಿದ್ನಲ್ಲ, 5 ಡಬಲ್ ಕ್ರೋಚೆಟ್ ಮತ್ತು 1 ಸಿಂಗಲ್ ಕ್ರೋಚೆಟನ್ನು ಹಾಕಿ ಆ ರೌಂಡನ್ನು ಮುಗಿಸ್ಬೇಕು. ನೋಡಿ, ಇವು 2 ಸುತ್ತು ಆದ ನಂತರ ಸ್ಕರ್ಟ್ನ ಡಿಸೈನ್ ಈ ಥರ ಕಾಣಬೇಕು. ಇದೇ ಥರ ಪ್ಯಾಟರ್ನ್ ನೀವು 30 ಸೆಂಟಿಮೀಟರ್ ಉದ್ದ ಹಾಕಬೇಕು. ನೋಡಿ, ಪ್ಯಾಟರ್ನ್ ನಾನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಇದೇ ಥರ ಲೆಂತ್ 30 ಸೆಂಟಿಮೀಟರ್ ಹಾಕೊಳ್ಳಿ. ನೋಡಿ, ಈ ಥರ ಡಿಸೈನ್ ಬರಬೇಕು. ನಾನು ಲಾಸ್ಟ್ ಸುತ್ತನ್ನು ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಫಿನಿಶಿಂಗ್ ಬರಬೇಕು. ಇಲ್ಲಿ ನೀವು ಉಲ್ಲನನ್ನು ಕಟ್ ಮಾಡಿ ನಾಟ್ ಹಾಕ್ಕೊಂಬಿಡಿ. ನೋಡಿ, ಈ ಥರ ಸ್ಕರ್ಟ್ ಫಿನಿಶ್ ಆಗಬೇಕು. ಸ್ಕರ್ಟ್ ರೆಡಿಯಾಗಿದೆ. ನೋಡಿ, ಇಲ್ಲಿ ನೀವು 2 ಬಟನನ್ನು ಹಾಕ್ಕೊಳ್ಳಿ. ಎಲ್ಲಿ ಬಟನ್ ಹೋಲ್ ಬಿಟ್ಟಿರ್ತೀನಲ್ಲ ಅದರ ಅಪೋಸಿಟ್ ಸೈಡಲ್ಲಿ ಇಲ್ಲಿ ಬಟನ್ನ ಹಚ್ಕೊಳ್ಳಿ, 2 ಬಟನನ್ನು. ನೋಡಿ ವೀಕ್ಷಕರೇ, ಈಗ ಸ್ಕರ್ಟ್ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಬಾಯ್ ವೀಕ್ಷಕರೇ.